ಆಗಸ್ಟ್ನಲ್ಲಿ ಈ ಎಲ್ಲ ರಾಶಿಯವರಿಗೆ ಅದೃಷ್ಟದ ಸಮಯ, ಹಣದ ಮಳೆ. ಹೌದು, ಆಗಸ್ಟ್ ತಿಂಗಳಲ್ಲಿ ಗ್ರಹಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಇದರಿಂದಾಗಿ ಈ ತಿಂಗಳು ಒಂದಲ್ಲ ಎರಡು ರಾಜಯೋಗಗಳು ರೂಪುಗೊಳ್ಳಲಿವೆ. ಆಗಸ್ಟ್ ತಿಂಗಳು ಗಜಲಕ್ಷ್ಮಿ ರಾಜಯೋಗದೊಂದಿಗೆ ಪ್ರಾರಂಭವಾಗುತ್ತದೆ. ವಾಸ್ತವವಾಗಿ ಹೇಳಬೇಕಂದ್ರೆ ಈ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತದೆ. ಅದೇ ಸಮಯದಲ್ಲಿ ಬುಧವು ಆಗಸ್ಟ್ 11ರಂದು ಕರ್ಕಟಕ ರಾಶಿಯಲ್ಲಿ ನೇರವಾಗಿ ಚಲಿಸ್ತಾನೆ. ಆಗಸ್ಟ್ 16ರಂದು ಸೂರ್ಯ ಸಿಂಹ ರಾಶಿಯಲ್ಲಿ ಸಾಗ್ತಾನೆ. ಅದೇ ಸಮಯದಲ್ಲಿ ಆಗಸ್ಟ್ 21ರಂದು ಶುಕ್ರನು ಕರ್ಕಟಕ ರಾಶಿಯಲ್ಲಿ ಸಾಗ್ತಾನೆ. ಇದು ಲಕ್ಷ್ಮೀನಾರಾಯಣ ರಾಜಯೋಗವನ್ನು ರೂಪಿಸುತ್ತದೆ. ಆದರೆ ಶುಕ್ರ ಮತ್ತು ಗುರುವಿನ ಸಂಯೋಗವು ತಿಂಗಳ ಆರಂಭದಿಂದ ಆಗಸ್ಟ್ 20ರವರೆಗೆ ಮಿಥುನ ರಾಶಿಯಲ್ಲಿ ಉಳಿತದೆ ಮತ್ತು ಈ ಸಂಯೋಗವು ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತದೆ. ಗ್ರಹಗಳ ಈ ಶುಭ ಸ್ಥಾನದಿಂದ ಕೆಲ ರಾಶಿಗಳು ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ. ವೃತ್ತಿ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತವೆ ಮತ್ತು ಅನೇಕ ಶುಭ ಫಲಿತಾಂಶಗಳನ್ನು ಸಹ ಪಡೆಯುತ್ತವೆ. ಇದರೊಂದಿಗೆ ನೀವು ಸಂಪತ್ತಿನ ಸಂತೋಷವನ್ನು ಸಹ ಪಡಿತೀರಾ. ಆಗಸ್ಟ್ ತಿಂಗಳಲ್ಲಿ ಗ್ರಹ ಸಂಚಾರದಿಂದ ಯಾವ ರಾಶಿಗಳಿಗೆ ಲಾಭವಾಗಲಿದೆ ಅಂತ ತಿಳಿಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ಹಿರಿಯರ ಆಚಾರ ವಿಚಾರ, ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ಆಗಸ್ಟ್ ತಿಂಗಳಲ್ಲಿ ಅದೃಷ್ಟ ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದ್ರೆ ಮೇಷ ರಾಶಿ. ಹೌದು, ಮೇಷ ರಾಶಿಯವರಿಗೆ ಶನಿಯ ಸಾಡೆಸಾತಿಯ ಮೊದಲ ಹಂತದ ಹೊರತಾಗಿಯೂ ಶನಿಯ ಹಿಮ್ಮುಖ ಸ್ಥಾನವು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಇದು ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ. ಮಂಗಳ ಕೂಡ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಹಣದ ಸಮಸ್ಯೆ ಪರಿಹಾರವಾಗಲಿದೆ. ವ್ಯವಹಾರದಲ್ಲಿ ಲಾಭ ಸಿಗ್ತದೆ ಮತ್ತು ಹೊಸ ಹೂಡಿಕೆ ಪ್ರಯೋಜನಕಾರಿಯಾಗ್ತದೆ. ಈ ತಿಂಗಳು ಉದ್ಯೋಗದಲ್ಲಿರೋರಿಗೆ ತುಂಬಾ ಶುಭವಾಗಲಿದೆ. ಮಕರ ರಾಶಿ. ಶನಿಯ ಹಿಮ್ಮುಖ ಸ್ಥಾನವು ಕೆಲವು ಸವಾಲುಗಳನ್ನು ತರುತ್ತದೆ. ಆದರೆ ಶುಕ್ರ ಮತ್ತು ಬುಧನ ಪ್ರಭಾವವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಈ ತಿಂಗಳು ಆರೋಗ್ಯ ಮತ್ತು ವೃತ್ತಿ ಎರಡಕ್ಕೂ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸುತ್ತದೆ. ಇದರಿಂದಾಗಿ ಮಕರ ರಾಶಿಯ ಜನರು ಸಂಪತ್ತಿನ ಸಂತೋಷವನ್ನು ಪಡೆಯೋದಲ್ಲದೆ ಒಳ್ಳೆಯ ಲಾಭ ನಿಮಗೆ ಸಿಗ್ತದೆ. ಈ ಸಮಯದಲ್ಲಿ ಎಲ್ಲ ಕೆಲಸಗಳ ನಡುವೆಯೂ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸಿಂಹ ರಾಶಿ. ಆಗಸ್ಟ್ ಮಧ್ಯದಲ್ಲಿ ಸೂರ್ಯನು ತನ್ನ ರಾಶಿ ಚಕ್ರ ಚಿಹ್ನೆ ಸಿಂಹ ರಾಶಿಯನ್ನ ಪ್ರವೇಶಿಸ್ತಾನೆ. ಇದು ಸಿಂಹ ರಾಶಿ ಚಕ್ರದ ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸೂರ್ಯನ ಸಂಚಾರದಿಂದಾಗಿ ದೊಡ್ಡ ಜವಾಬ್ದಾರಿಗಳನ್ನು ಕಾಣಬಹುದು. ಈ ಸಮಯವು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಮತ್ತು ಉದ್ಯೋಗಗಳನ್ನು ಬದಲಾಯಿಸಲು ಶುಭವಾಗಿರುತ್ತದೆ. ಶನಿಯ ಹಿಮ್ಮುಖ ದೃಷ್ಟಿ ಸ್ಥಿರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ತುಲಾ ರಾಶಿ. ಶುಕ್ರನು ಆಗಸ್ಟ್ನಲ್ಲಿ ಮಿಥುನ ಮತ್ತು ಕಟಕ ರಾಶಿ ಎರಡು ರಾಶಿಯಲ್ಲೂ ಸಂಚಾರ ಮಾಡ್ತಾನೆ ಮತ್ತು ಗಜಲಕ್ಷ್ಮಿ ಹಾಗೆ ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸ್ತಾನೆ. ಶುಕ್ರನ ಈ ಸಂಚಾರವು ಕುಟುಂಬ ಜೀವನವನ್ನ ಸಂತೋಷ ಪಡಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಪಡಿತೀರಿ. ಅಲ್ಲದೆ ಹಿಂದೆ ಮಾಡಿದ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡಿತೀರಿ. ನಿಮ್ಮ ಆದಾಯ ಹೆಚ್ಚಿಗೆ ಆಗ್ತದೆ. ಆದರೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಸೌಂದರ್ಯ, ಕಲೆ, ಪ್ರೀತಿ ಮತ್ತು ಮದುವೆಯಲ್ಲಿ ಶುಭ ಇರ್ತದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗ್ತವೆ. ಆರ್ಥಿಕ ಬಲದಿಂದ ನಿಷ್ಪ್ರಯೋಜಕ ವೆಚ್ಚಗಳು ಕಡಿಮೆಯಾಗ್ತದೆ. ಧನು ರಾಶಿ. ಆಗಸ್ಟ್ ತಿಂಗಳಲ್ಲಿ ಗುರುವು ತನ್ನ ಪ್ರಯೋಜನಕಾರಿ ಸ್ಥಾನದಲ್ಲಿ ಇರ್ತಾನೆ ಮತ್ತು ಶುಕ್ರನೊಂದಿಗೆ ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸ್ತಾನೆ. ಉದ್ಯೋಗ, ಶಿಕ್ಷಣ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇದರ ಸಕಾರಾತ್ಮಕ ಪರಿಣಾಮ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕವಾಗಿ ಬಲವಾಗಿರ್ತದೆ ಅಂತ ಹೇಳಬಹುದು.